ಕರಾವಳಿ ಭಾಗದ ಉಡುಪಿಯಲ್ಲಿ ಮಳೆ ಕಡಿಮೆಯಾದರೂ ಕೂಡ ಸುಂಟರ ಗಾಳಿ ಕಡಿಮೆ ಆಗ್ತಾ ಇಲ್ಲ. ಪರಿಣಾಮ ಅವಾಂತರಗಳ ಸಾಲು ದೊಡ್ಡದಾಗಿ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಉಡುಪಿಯಲ್ಲಿ ಸುಂಟರ ಗಾಳಿ ಸಹಿತ ಮಳೆ, ಅಂಗಡಿ ಮನೆಗಳ ಮೇಲೆ ಉರುಳಿದ ಆಲದ ಮರ, ಪೋಸ್ಟ್ ಆಫೀಸ್ ಮೇಲೆ ಬಿದ್ದ ವಿದ್ಯುತ್ ಕಂಬ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬೀಸಿದ ಸುಂಟರ ಗಾಳಿ ಸಹಿತ ಗಾಳಿ ಮಳೆಯ ಸಮಸ್ಯೆ ತಂದೊಡ್ಡಿದೆ. ಕಡೇಕಾರು ಜಂಕ್ಷನ್ನಲ್ಲಿ ನೂರಾರು ವರ್ಷದ ಹಿಂದಿನ ಆಲದ ಮರ ಮನೆ ಅಂಗಡಿಗಳ ಮೇಲೆ ಉರುಳಿ ಬಿದ್ದಿದೆ. ಕಡೇಕಾರು ಪೋಸ್ಟ್ ಆಫೀಸ್ ಮೇಲೆ ವಿದ್ಯುತ್ ಕಂಬ ಬಿದ್ದು ಮೇಲ್ಛಾವಣಿ ಕುಸಿದಿದೆ. ವಸಂತಿ ಶೆಟ್ಟಿ, ದಿವಾಕರ್ ಶೆಟ್ಟಿಯವರ ಮನೆಗೆ ಮರ ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. 3 ಅಂಗಡಿಗಳ ಮೇಲೆ ಕೊಂಬೆ ಬಿದ್ದಿದೆ. ಪಕ್ಕದಲ್ಲಿರುವಂತಹ ನಾಗಬನದ ಕಾಂಪೌಂಡ್ ವಾಲ್ ಭಾಗಶಃ ಕುಸಿದಿದೆ. ಕುಟುಂಬಸ್ಥರು ಮನೆಯಲ್ಲಿದ್ದಾಗಲೇ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಉಡುಪಿಯಲ್ಲಿ ಬೀಸಿದ ಗಾಳಿ ಮಳೆ ಮತ್ತು ಸುಂಟರ ಗಾಳಿಗೆ ಸಾಕಷ್ಟು ಅನಾಹುತಗಳಾಗಿರುವಂಥದ್ದು. ನಾವು ಕಡೇಕಾರ್ ಜಂಕ್ಷನ್ನಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ನಾವು, ಇದು ಕಡೇಕಾರು ಪೋಸ್ಟ್ ಆಫೀಸ್. ಇಲ್ಲಿನ ಮುಂಭಾಗದ ಮೇಲ್ಛಾವಣಿಗೆ ವಿದ್ಯುತ್ ಕಂಬ ಸಿಕ್ಕಾಕೊಂಡು ಮೇಲ್ಛಾವಣಿಯೇ ಬಿದ್ದಿರುವಂಥದ್ದು. ಎದುರು ಭಾಗಗಳಲ್ಲಿ ಬಿದ್ದು ಆ ತಗಡ್ ಶೀಟ್ ಕೆಳಗೆ ಉರುಳು ಬಿದ್ದಿದೆ. ಅಂದರೆ ವಿದ್ಯುತ್ ತಂತಿ ಅದಕ್ಕೆ ಅಳವಡಿಸಿತ್ತು. ಪಕ್ಕದಲ್ಲಿ ಮರದ ಗೆಲ್ಲುಗಳಿರೋದ್ರಿಂದ ಈ ಥರದ ಅನಾಹುತ ಆಗಿದೆ ಅನ್ನುವಂಥದ್ದು. ಉದ್ದ ಯಾವ್ಯಾವ ಸುಮಾರು ಒಂದು 3 ಮನೆಯ ಮೇಲೆ ಈ ಥರ ಗಾಳಿ ಮಳೆಯಿಂದ ಸಮಸ್ಯೆಗಳಾಗಿದೆ. ಕರಿಯಣ್ಣ ಶೆಟ್ಟಿ ಅನ್ನೋರಂಥ ಮನೆ ಇದೆ. ಈ ಮನೆಯ ಪಕ್ಕದಲ್ಲೇ ಒಂದು ಭಾರಿ ಗಾತ್ರದ ಆಲದ ಮರ ಇರೋದ್ರಿಂದ ಆ ಆಲದ ಮರ ಮನೆಯ ಮೇಲೆ ಬಿದ್ದಿದೆ. ಮನೆ ಮತ್ತು ಅದರಲ್ಲಿ 3 ಅಂಗಡಿಗಳಿರೋದ್ರಿಂದ ಆ 3 ಅಂಗಡಿಗಳಿಗೂ ಕೂಡ ಸಮಸ್ಯೆ ಆಗಿದೆ. ನಾವು ನೋಡ್ಬೋದು, ಭಾರಿ ಗಾತ್ರದ ಒಂದು ಆಲದ ಮರದ ಗೆಲ್ಲು ಕುಸಿದು ಬಿದ್ದಿರುವಂಥದ್ದು. ಸುತ್ತಮುತ್ತ ಅಂಗಡಿಗಳಿಗೆ ಸಮಸ್ಯೆ ಆಗಿದೆ ಮತ್ತು ಮನೆಯ ಕಂಪೌಂಡು ಅಲ್ಲಿ ನೋಡ್ಬೋದು ನಾಗಬನ ಇದೆ. ಆ ನಾಗಬನದ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಅಂದರೆ ಭಾರಿ ಗಾತ್ರದ ಮರ ಇರೋದ್ರಿಂದ ಸುಳಿಗಾಳಿಗೆ ಸಿಲುಕಿ ಈ ಥರದ ಸಮಸ್ಯೆ ಆಗಿರೋದು. ಮನೆಗೆ ಸಂಬಂಧಪಟ್ಟ ಹಾಗೆ ಒಂದು ಭಾಗದಲ್ಲಿ ಅಂಗಡಿಗಳಿತ್ತು, 3 ಅಂಗಡಿಗಳು. ಈ ಅಂಗಡಿಗಳಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಕಡೇಕಾರು ಬ್ರಹ್ಮಾವರ ತಾಲೂಕಿನ ಕೊಕ್ಕರಣೆ, ಕಾರ್ಕಳ, ಕುಂದಾಪುರ ಭಾಗದಲ್ಲಿ 10ಕ್ಕೂ ಹೆಚ್ಚು ಮರಗಳು ಬಿದ್ದು ಅಲ್ಲಲ್ಲಿ ಜನಸಂಚಾರಕ್ಕೆ ಸಮಸ್ಯೆಯಾಗಿದೆ. ಮರದ ಜೊತೆಗೆ 50ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ತುಂಡಾಗಿವೆ. ಬೈಂದೂರು ತಾಲೂಕಿನ ಶಿರೂರು ಗಡಿ ಭಾಗದಲ್ಲಿರುವ ಸಹರಾ ಹೋಟೆಲ್ನ ಮೇಲ್ಛಾವಣಿ ಹಾರಿ ಹೋಗಿದೆ. ಗಾಳಿಯ ಅಬ್ಬರಕ್ಕೆ ಹೋಟೆಲ್ ಸಂಪೂರ್ಣ ಚೆಲ್ಲಾಪಿಲ್ಲಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಅತ್ತ ಕರಾವಳಿಯ ಬೈಪಾಸ್ ಕೂಡ ಜಲಾವೃತವಾಗಿ ಸಂಚಾರಕ್ಕೆ ಸಮಸ್ಯೆಯಾಗಿದೆ. ತುಂಬ ಇತ್ತು ಸರ್, ಅಲ್ಲಿ ಒಳಗೆ ತುಂಬ ಉಂಟು. ಮೇಲಿಂದೆಲ್ಲ ತೆಗೆದಿದೆ, ಮರ ಪೂರ ಬಿದ್ದದೆಲ್ಲ ತೆಗೆದಿದೆ. ತುಂಬ ಕಷ್ಟದಲ್ಲಿ ತೆಗೆಯುವುದು ಅದು ಈಗ. ಭಯಂಕರ ಡೇಂಜರು, ಅಪಾಯ ಉಂಟು, ತುಂಬ ಅಪಾಯ. ಅಲ್ಲಿ ಮೇಲಿಂದ ತೆಗೆದದ್ದು, ಮೇಲಿಂದಲೇ ಕೆಳಗೆ ಬಂದದ್ದು, ಅಲ್ಲಿಂದ ಮಾಡಿ ತುಂಬ ಕಷ್ಟ, ಭಾರಿ ಒಂದು ಬೆಳಗಿಂದ ಶುರು ಮಾಡಿದ್ದೇವೆ. ಆವಾಗಲಿಂದಲೂ ಬ್ಲಾಕೇ, ಬೆಳಗಿಂದಲೂ ಬೆಳಗಿಂದ ಫುಲ್ ಬ್ಲಾಕ್. ಹೀಗೆ ತೆಗಿತಾ ಇದ್ವಿ, ಸಣ್ಣ ಮಾಡಿ ತೆಗೆದಿವಿ. ಬಟ್ ಆದ್ರೂ ಗುಡಿದು ಒಂದು ಪೆಟ್ಟಾಯಿತು, ಒಂದು ಕಂಬ ಹೋಯ್ತದು. ಮಳೆ ಪ್ರಮಾಣ ಕಡಿಮೆಯಾದರೂ ಹೆಚ್ಚಾಗಿದೆ ಕಡಲ ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆಯ ಪ್ರಮಾಣ ಕಡಿಮೆಯಾದರೂ ಕಡಲ ಅಬ್ಬರ ಮಾತ್ರ ನಿಲ್ತಾ ಇಲ್ಲ. ಭೀತಿ ಹುಟ್ಟಿಸುವ ರಕ್ಕಸ ಗಾತ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸ್ತಾ ಇದೆ. ಮಂಗಳೂರು ಹೊರವಲಯದ ಸೂರತ್ಕಲ್, ಗುಡ್ಡೆಕೊಪ್ಪಲ ಕಡಲ ತೀರದಲ್ಲಿ ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದೆ. ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದ ನಾಡದೋಣಿ ಮೀನುಗಾರಿಕೆಗೂ ಕೂಡ ನಿಷೇಧವಿದ್ದು, ದೋಣಿಗಳಲ್ಲೆಲ್ಲ ದಡದಲ್ಲಿಯೇ ಲಂಗರು ಹಾಕಲಾಗಿದೆ. ಉತ್ತರ ಕನ್ನಡದಲ್ಲಿ ಭಾರೀ ಮಳೆಗೆ ಶಾಲಾ ಗೋಡೆ ಕುಸಿತ. ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ನಿರಂತರ ಮಳೆ ಸುರಿತಾ ಇದ್ದು, ಶಾಲೆಯ ಕಾಂಪೌಂಡ್, ಮನೆಗೂಡೆ ಕುಸಿತವಾಗಿದೆ. ಶಿರಸಿಯ ಶಿವಳ್ಳಿಯ ಸರ್ಕಾರಿ ಶಾಲೆಯ ಮುಂಭಾಗದ ಕಾಂಪೌಂಡ್ ಕುಸಿದಿದ್ದು, ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಮಳೆ ಹೆಚ್ಚಳವಾಗಿದ್ದು, ಇನ್ನೂ 4 ದಿನ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.